ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ವೀಕ್ಷಕರೇ, ನಮ್ಮ ಚರ್ಮ, ನಮ್ಮ ಕೂದಲು, ನಮ್ಮ ಮೂಳೆಗಳು ಮತ್ತು ನಮ್ಮ ಕೀಲುಗಳು ಅಥವಾ ಜಾಯಿಂಟ್ಗಳು ಎಲ್ಲದರಲ್ಲೂ ಒಂದೇ ಒಂದು ಕಾಮನ್ ಆಗಿರೋ ಅಂಶ ಅಂತ ಹೇಳಿದ್ರೆ ಕೊಲಾಜನ್. ಕೊಲಾಜನ್ ಅನ್ನೋದು ಒಂದು ಪ್ರೋಟೀನ್. ನಿಮಗೆಲ್ಲ ಒಂದು ಅನಿಸ್ತಾ ಇರ್ಬೋದು, ಸಾಧಾರಣವಾಗಿ ಒಂದು 40-45 ಆದ ನಂತರ ನಮ್ಮ ಚರ್ಮ ಸ್ವಲ್ಪ ಸುಕ್ಕಡಕ್ಕೆ ಶುರು ಆಗುತ್ತೆ, ನಮ್ಮ ಕೂದಲಿನೂ ಸ್ವಲ್ಪ ತಳ್ಳಗಾಗ್ತಾ ಹೋಗುತ್ತೆ, ಜಾಯಿಂಟ್ ಸ್ವಲ್ಪ ವೀಕ್ ಆಗಕ್ಕೆ ಶುರು ಆಗುತ್ತೆ, ಸೊಂಡುಗಳಲ್ಲಿ ಕೀಲುಗಳಲ್ಲಿ ಅಲ್ಲಿ ಇಲ್ಲಿ ನೋವುಗಳು ಕಾಣಿಸ್ಕೊಳ್ತಾ ಶುರು ಆಗ್ತವೆ. ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಹೇಳಿದ್ರೆ ಈ 35ನೇ ವಯಸ್ಸು ಆದ ನಂತರ ನಮ್ಮ ದೇಹದಲ್ಲಿ ಕೊಲಾಜನ್ ಅನ್ನೋ ಒಂದು ಪ್ರೋಟೀನ್ ನ ಉತ್ಪಾದನೆ ಕಡಿಮೆ ಆಗ್ತಾ ಹೋಗುತ್ತೆ. ಕೊಲಾಜನ್ ಅನ್ನೋದು ನಮ್ಮ ದೇಹನೇ ಉತ್ಪಾದನೆ ಮಾಡುವಂತ ಒಂದು ಪ್ರೋಟೀನ್. ನಾವು ತಿಂದಂತ ಆಹಾರದಲ್ಲಿರುವಂತಹ ಪ್ರೋಟೀನ್ಗಳನ್ನ ಯೂಸ್ ಮಾಡಿಕೊಂಡು ಈ ಕೊಲಾಜನ್ ಉತ್ಪಾದನೆ ಆಗುತ್ತೆ. ನಾವು ತಿಂದಂತ ಇಷ್ಟು ಪ್ರೋಟೀನ್ ನಲ್ಲಿ 30% ಪ್ರೋಟೀನು ಯೂಸ್ ಆಗದೆ ಈ ಕೊಲಾಜನ್ ಫಾರ್ಮೇಶನ್ಗೋಸ್ಕರ. ಸುಮಾರು ಜನ ನೋಡಿ, ತುಂಬಾ ವಯಸ್ಸಾದ್ರೂ ಕೂಡ ಹೆಂಗ ಕಾಣ್ತಾ ಇರ್ತಾರೆ. ಕೆಲವರು ಸಣ್ಣ ವಯಸ್ಸಿನಲ್ಲೇ ಸ್ವಲ್ಪ ವಯಸ್ಸಾದಂಗೆ ನೆರಿಗೆ ಮುಖಗಳೆಲ್ಲ ಬಂದಿರ್ತವೆ. ಇದಕ್ಕೆ ಮುಖ್ಯ ಕಾರಣ ಅವರ ದೇಹ ಹೇಗೆ ಈ ಕೊಲಾಜನ್ ನ ಪ್ರೋಸೆಸ್ ಮಾಡುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಇಲ್ಲಿ. ಕೆಲವರಲ್ಲಿ ಕೊಲಾಜನ್ ಬೇಗ ನಶಿಸಿ ಹೋಗುತ್ತೆ. ನೋಡಿ, ಒಂದು ರಿಸರ್ಚ್ ಪ್ರಕಾರ 35 ವಯಸ್ಸಾದ ನಂತರ ಪ್ರತಿ ವರ್ಷ 1% ಅಷ್ಟು ಕೊಲಾಜನ್ ಪ್ರೊಡಕ್ಷನ್ ನಮ್ಮ ದೇಹ ಕಳ್ಕೊಳ್ತಾ ಇರುತ್ತೆ. ಪ್ರೊಡಕ್ಷನ್ ಕೊಲಾಜನ್ ಫಾರ್ಮೇಶನ್ ಕಡಿಮೆ ಆಗ್ತಾ ಹೋಗುತ್ತೆ. ನಮ್ಮ ದೇಹ ಕೊಲಾಜನ್ ಫಾರ್ಮೇಶನ್ ನಾವು ಬೇರೆ ಹೊರಗಡೆಯಿಂದ ಸೋರ್ಸ್ ಅಂದ್ರೆ ವೆಜಿಟೇರಿಯನ್ಸ್ಗೆ ತುಂಬಾ ವಿರಳ. ವೆಜಿಟೇರಿಯನ್ ಸೋರ್ಸಸ್ ಅಲ್ಲಿ ಕೊಲಾಜನ್ ನಮಗೆ ಸಿಗದೇ ಇಲ್ಲ. ಮೊಟ್ಟೆನಲ್ಲಿ, ಮೀನಿನಲ್ಲಿ, ಮಾಂಸದಲ್ಲಿ ಸಿಗುವಷ್ಟು ಕೊಲಾಜನ್ ನಮಗೆ ವೆಜಿಟೇರಿಯನ್ಸ್ಗೆ ಸಿಗದೇ ಇಲ್ಲ. ಆದ್ರೆ ನಮ್ಮ ದೇಹನೇ ಕೊಲಾಜನ್ ಉತ್ಪಾದನೆ ಮಾಡಬೇಕು. ಈ ಕೊಲಾಜನ್ ಅಂದ್ರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಈ ಪ್ರೋಟೀನ್ಸ್ ಎಲ್ಲಿರುತ್ತೆ ಅಂದ್ರೆ ಮೇನ್ ಆಗಿ ಜಾಯಿಂಟ್ ಫಾರ್ಮೇಶನ್ಗೆ ಗಟ್ಟಿ ಆಗ್ಲಿಕ್ಕೆ ನಮ್ಮ ಮೂಳೆಗಳ ಒಳಗಡೆ ಈ ಸಂದುಗಳಲ್ಲಿ ನಮಗೇನು ಕಾರ್ಟಿಲೇಜ್ ಅಂತ ಹೇಳ್ತೀವಿ, ಅದರೆಲ್ಲ ಇರುವಂತದ್ದು ಈ ಕೊಲಾಜನ್. ಅದ್ರ ಜೊತೆಗೆ ನಮ್ಮ ಚರ್ಮದಲ್ಲಿ 3ನೇ ಲೇಯರ್ ನಲ್ಲಿ ಏನಂದ್ರೆ ನಮ್ಮ ಈ ಬ್ಲಡ್ ಫಾಲಿಕಲ್ಸ್ ಇರುತ್ತೆ, ಹೇರ್ ಫಾಲಿಕಲ್ಸ್ ಇರುತ್ತೆ, ಬ್ಲಡ್ ವೆಸಲ್ಸ್ ಇರುತ್ತೆ, ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತೆ, ಎಲ್ಲ ಇರುತ್ತಲ್ಲ, ಅದೆಲ್ಲ ಒಂದು ಹಿಡಿದಿಟ್ಕೋಬೇಕು ಅಂದ್ರೆ ಕೊಲಾಜನ್ ಬಹಳ ಮುಖ್ಯ. ಈ ಬಟ್ಟೆಗೆ, ಹಳೆ ಕಾಟನ್ ಬಟ್ಟೆಗೆ ಸ್ಟಾರ್ಚ್ ಹಾಕಿದಾಗ ಹೆಂಗೆ ಅದು ಗರಿಗರಿಯಾಗಿ ನೆಟ್ಟಿಗೆ ನಿಂತ್ಕೊಳ್ಳುತ್ತೋ ಅದೇ ರೀತಿ ಕೊಲಾಜನ್ ವರ್ಲ್ಡ್ ಇಟ್ ಸೆಲ್ಫ್ ಒಂದು ಗ್ಲೂ ಅಂತ, ಒಂದು ಲ್ಯಾಟಿನ್ ವರ್ಡ್ ಅದು. ಗ್ಲೂ ಲೈಕ್ ಥಿಂಗ್ ಅಂತ, ಒಂದು ಅಂಟಿನ ತರ ಅಂತ. ನಮ್ಮ ಚರ್ಮದ ಎಲಾಸ್ಟಿ ಚೆನ್ನಾಗಿರ್ಬೇಕು, ಸಫಲ್ನೆಸ್ ಇರಬೇಕು, ಸ್ಮೂತ್ ಆಗಿರ್ಬೇಕು, ನಮ್ಮ ಚರ್ಮ ಹೆಂಗ ಕಾಣಿಸ್ಬೇಕು ಅಂದ್ರೆ ಕೊಲಾಜನ್ ಇಸ್ ವೆರಿ ಇಂಪಾರ್ಟೆಂಟ್. ಹಾಗಾಗಿ ಕೊಲಾಜನ್ ಹೇರಳವಾಗಿ ಸಿಗುವಂಥದ್ದು ಈ ಒಂಥರ ಕೆಲವು ನಾನ್ ವೆಜ್ ಐಟಮ್ಸ್ ಎಲ್ಲ ಇದ್ರೂ ಕೂಡ ಪ್ರತಿಯೊಬ್ಬರಲ್ಲೂ ಕೂಡ ಕೊಲಾಜನ್ ಉತ್ಪಾದನೆ ಆಗಲೇಬೇಕಲ್ವಾ. ನಮ್ಮ ಮನುಷ್ಯನ ದೇಹದಲ್ಲಿ ಕೊಲಾಜನ್ ಉತ್ಪಾದನೆ ಆಗ್ತಾನೆ ಇರಬೇಕು. ಅದು ಸರಿಯಾಗಿ ಇಟ್ಕೊಳ್ಳಿಕ್ಕೆ ಕೆಲವು ಫ್ಯಾಕ್ಟರ್ಸ್ ಇರುತ್ತೆ. ಅದರಲ್ಲಿ ಒಂದು ಬಹಳ ಮುಖ್ಯವಾಗಿ ನಾನು ಹೇಳಬೇಕು ಅಂತ ಹೇಳಿದ್ರೆ ವೈಟಮಿನ್ ಸಿ. ವೈಟಮಿನ್ ಸಿ ಒಂದು ರಿಚ್ ಆಂಟಿ ಆಕ್ಸಿಡೆಂಟ್. ಈ ವೈಟಮಿನ್ ಸಿ ನಮ್ಮ ದೇಹದಲ್ಲಿ ಹೇರಳವಾಗಿದ್ದಾಗ, ಒಳ್ಳೆ ಆಂಟಿ ಆಕ್ಸಿಡೆಂಟ್ ಚೆನ್ನಾಗಿದ್ದಾಗ ನಮ್ಮ ದೇಹ ತನ್ನ ಪ್ರೋಟೀನ್ ನ ಯೂಸ್ ಮಾಡಿಕೊಂಡು ಕೊಲಾಜನ್ ಪ್ರೊಡಕ್ಷನ್ ಶುರು ಮಾಡುತ್ತೆ. ಅದೇ ರೀತಿ ಹೈಲುರೋನಿಕ್ ಆಸಿಡ್ ಅಂತ ಇದೆ. ಅದೇ ರೀತಿ ನಮ್ಮ ಲಿವರ್ ನ ಹೆಲ್ತ್ ಕೂಡ ಬಹಳ ಮುಖ್ಯ. ನೋಡಿ, ಲಿವರ್ ನಲ್ಲಿ ಒಂದು ಗ್ಲೂಟಥೈನ್ ಅಂತ ಒಂದು ಹಾರ್ಮೋನ್ ಸೆಕ್ರೆಟ್ ಆಗುತ್ತೆ. ಈ ಹಾರ್ಮೋನ್ ಒಂದು ರಿಚ್ ಆಂಟಿ ಆಕ್ಸಿಡೆಂಟ್, ಮದರ್ ಆಫ್ ಆಲ್ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಈ ಒಂದು ಇರೋದ್ರಿಂದ ಜೊತೆಗೆ ಕೆಲವು ಎನ್ಸೈಮ್ಸ್, ಕಿಣ್ವಗಳು ನಮ್ಮ ದೇಹದಲ್ಲಿ ಉತ್ಪಾದನೆ ಆಗ್ತದೆ. ನಮ್ಮ ಲಿವರ್ ನಿಂದ ಇರ್ಬೋದು, ನಮ್ಮ ಪ್ಯಾಂಕ್ರಿಯಾಸ್ ಇಂದ ಇರ್ಬೋದು, ಸುಮಾರು ನಮ್ಮ ಅಂಗಾಂಗಗಳಿಂದ ಕೆಲವು ಎನ್ಸೈಮ್ಸ್ಗಳು ಉತ್ಪಾದನೆ ಆಗ್ತಾ ಇರ್ತವೆ. ಈ ಪ್ರೋಟೀನು ನಮ್ಮ ಕೊಲಾಜನ್ ಕನ್ವರ್ಟ್ ಆಗ್ಬೇಕು ಅಂದ್ರೆ ಈ ವೈಟಮಿನ್ ಸಿ ಇರ್ಬೋದು, ಹೈಲುರೋನಿಕ್ ಆಸಿಡ್ ಇರ್ಬೋದು, ಗ್ಲೂಟಥೈನ್ ಇರ್ಬೋದು, ಅಥವಾ ಈ ಕೆಲವು ಎನ್ಸೈಮ್ಸ್ಗಳಿರ್ಬೋದು, ಇದೆಲ್ಲದ ಒಂದು ಮಿಶ್ರಣದಿಂದಾಗಿ ನಮ್ಮ ದೇಹ ಪ್ರೋಟೀನ್ ಅನ್ನ ಕೊಲಾಜನ್ ಆಗಿ ಪರಿವರ್ತನೆಗೊಂಡು ಅದಕ್ಕೆ ಬೇಕಾದಂತ ನಿರ್ದಿಷ್ಟ ಭಾಗಗಳಿಗೆ ಕಳಿಸ್ಬಿಟ್ಟು ನಮ್ಮ ಚರ್ಮದ, ನಮ್ಮ ಕೂದಲಿನ ಮತ್ತು ನಮ್ಮ ಕೀಲುಗಳ ಸ್ನಾಯುಗಳ ಆರೋಗ್ಯವನ್ನ ಹೆಚ್ಚಿಸುತ್ತೆ. ಇದನ್ನೆಲ್ಲ ಡೆವಲಪ್ ಮಾಡ್ಲಿಕ್ಕೆ ನಾರ್ಮಲ್ ಆಗಿ ಒಂದು ಹೆಲ್ತ್ ಡ್ರಿಂಕ್, ಡೈಲಿ ಹೆಲ್ತ್ ಡ್ರಿಂಕ್. ಸುಮಾರು ಜನ ಬ್ಯೂಟಿ ಕಾನ್ಶಿಯಸ್ ಇರೋರು, ಸರ್ ನನಗೆ ಕೊಲಾಜನ್ ಚೆನ್ನಾಗಿ ಬೂಸ್ಟ್ ಆಗಬೇಕು, ನನ್ನ ಸ್ಕಿನ್ ಸ್ಯಾಗಿಂಗ್ ಆಗ್ತಾ ಇದೆ, ನನಗೆ ಚರ್ಮದಲ್ಲಿ ಸ್ವಲ್ಪ ವೀಕ್ನೆಸ್ ಅನಿಸ್ತಾ ಇದೆ, ಸ್ಕಿನ್ ಡ್ಯಾಮೇಜ್ ಆದ್ರೆ ರಿಪೇರ್ ಆಗಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ, ಪಿಂಪಲ್ ಆದ್ರೆ ಸ್ಕಾರ್ಸ್ ಎಲ್ಲ ಹೋಗೋದೇ ಇಲ್ಲ, ನನ್ನ ಜಾಯಿಂಟ್ ಗಳಲ್ಲಿ ನೋವು ಶುರು ಆಗ್ತಾ ಇದೆ, ಹೀಗೆ ಕೂದಲು ತುಂಬಾ ತೆಳು ಆಗ್ತಾ ಇದೆ, ಮತ್ತೆ ಕೂದಲು ಉದುರ್ತಾ ಇದೆ ಸಮಸ್ಯೆ. ಇದಕ್ಕೆಲ್ಲ ಪರಿಹಾರ ಬೇಕು ನನಗೆ. ಕೊಲಾಜನ್ ನನಗೆ ನ್ಯಾಚುರಲ್ ಆಗಿ, ನಾನ್ ವೆಜ್ ಸೋರ್ಸಸ್ ನಂಗೆ ಇಷ್ಟನೇ ಇಲ್ಲ, ನಾನು ನಾನ್ ವೆಜ್ ಪ್ಲಾಂಟ್ ಸೋರ್ಸಸ್ ಆಫ್ ಕೊಲಾಜನ್ ನಮಗೆ ಸಿಗದೇ ಇಲ್ಲ, ಇಲ್ವೇ ಇಲ್ಲ, ಅದೆಲ್ಲ ಸುಳ್ಳು. ಪ್ಲಾಂಟ್ ಸೋರ್ಸಸ್ ಆಫ್ ಕೊಲಾಜನ್ ಸಿಗುತ್ತೆ ಅಂದ್ರೆ, ಆದ್ರೆ ನಾವು ಕೊಲಾಜನ್ ನ್ಯಾಚುರಲ್ ಆಗಿ ಬೂಸ್ಟ್ ಮಾಡ್ಕೊಳ್ಬೇಕು ಹೇಗೆ ಅಂತ ಕೇಳಿದಾಗ ನಾನು ಅವರಿಗೆ ಒಂದು ಅರ್ಲಿ ಮಾರ್ನಿಂಗ್ ಡ್ರಿಂಕ್ ಅಥವಾ ನಮ್ಮ ಕೊಲಾಜನ್ ಬೂಸ್ಟಿಂಗ್ ಡ್ರಿಂಕ್, ಈ ಟೀ ಮತ್ತು ಕಾಫಿಯ ಬದಲಿಗೆ ನೋಡಿ, ಕೆಫೀನ್ ಮತ್ತು ಬೇರೆ ತರ ನಾವು ತಿರುವಂತ ಪೇಯಗಳು ಈ ಕೊಲಾಜನ್ ನ ಪ್ರೊಡಕ್ಷನ್ ಕಡಿಮೆ ಮಾಡ್ತವೆ. ಅದೇ ನಾವು ಈ ತರ ಒಂದು ಹೆಲ್ತ್ ಡ್ರಿಂಕ್ ನ ನಾವು ರೆಗ್ಯುಲರ್ ಆಗಿ ಸೇವಿಸ್ತಾ ಬಂದ್ರೆ ನ್ಯಾಚುರಲ್ ಆಗಿ ಈ ಕೊಲಾಜನ್ ಜಾಸ್ತಿ. ನಾನು ಹೇಳಿದಂತ ಎಲ್ಲಾ ಅಂಶಗಳು, ವೈಟಮಿನ್ ಸಿ ಅಂಶ ಇರ್ಬೋದು, ಸಲ್ಫರ್ ಅಂಶ ಇರ್ಬೋದು, ಹೈಲುರೋನಿಕ್ ಆಸಿಡ್ ಅಂಶ ಇರ್ಬೋದು, ಒಳ್ಳೆ ಆಂಟಿ ಆಕ್ಸಿಡೆಂಟ್ಸ್ ಇರ್ಬೋದು, ಅಥವಾ ನಮ್ಮ ಬಾಡಿನಲ್ಲಿ ನಮ್ಮ ಲಿವರ್ ನ ಡಿಟಾಕ್ಸಿಫೈ ಮಾಡಿಬಿಟ್ಟು ಗ್ಲೂಟಥೈನ್ ನ ಬೂಸ್ಟ್ ಮಾಡುವಂತ ಅಂಶ ಇರ್ಬೋದು, ಈ ಎಲ್ಲಾ ಅಂಶಗಳನ್ನು ಇರುವಂತ ಇದೊಂದು ಜ್ಯೂಸ್ ನ ನಾವು ರೆಗ್ಯುಲರ್ ಆಗಿ ಮಾಡ್ಕೊಂಡು ಸೇವಿಸ್ತಾ ಬಂದಲ್ಲಿ ಖಂಡಿತವಾಗ್ಲೂ ನಮ್ಮ ಕೊಲಾಜನ್ ಚೆನ್ನಾಗಿ ಬೂಸ್ಟ್ ಆಗುತ್ತೆ, ನಮ್ಮ ದೇಹದ ಸ್ಟ್ರೆಸ್ ಕಡಿಮೆ ಆಗುತ್ತೆ, ಲಿವರ್ ನ ಹೆಲ್ತ್ ಚೆನ್ನಾಗುತ್ತೆ, ಸ್ಕಿನ್ ರಿಪೇರ್ ಚೆನ್ನಾಗುತ್ತೆ.
ಇದರ ಒಂದು ರೆಸಿಪಿನ ನೀವು ಸಾಧ್ಯವಾದ್ರೆ ಬರೆದಿಟ್ಕೊಂಡು ಡೈಲಿ ಇದನ್ನ ಮಾಡ್ತಾ ಬಂದಲ್ಲಿ ನಿಮಗೆ ಕೇವಲ 15ರಿಂದ 1 ತಿಂಗಳಲ್ಲಿ ನಿಮಗೆ ಚರ್ಮದಲ್ಲಿ ಮತ್ತು ನಿಮ್ಮ ಕೂದಲಿನಲ್ಲಿ ಮತ್ತು ನಿಮ್ಮ ಜಾಯಿಂಟ್ಸ್ ನಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ಬರೋದನ್ನ ನೀವೇ ಅಬ್ಸರ್ವ್ ಮಾಡ್ತೀರಾ. ಹೇಗೆಂದ್ರೆ ವೆರಿ ಸಿಂಪಲ್. ಒಂದು ಅರ್ಧ ಕಪ್ನಷ್ಟು ಸೌತೆಕಾಯಿ, ಮಾಮೂಲಿ ಸೌತೆಕಾಯಿ ಏನ್ ಸಿಗುತ್ತೆ ಅದನ್ನ ಸಣ್ಣದಾಗಿ ಸ್ಲೈಸ್ ಮಾಡಿ ಇಟ್ಕೊಳ್ಳಿ. ಅದನ್ನ ನಿಮ್ಮೊಂದು ಮಿಕ್ಸರಿಗೆ ಬ್ಲೆಂಡರ್ಗೆ ಹಾಕಿ. ಮತ್ತೊಂದು ಅರ್ಧ ಕಪ್ನಷ್ಟು ಈ ಪೈನಾಪಲ್ ಅನಾನಸ್ನ ತುಂಡುಗಳನ್ನು ಕೂಡ ಅದಕ್ಕೆ ಹಾಕಿ. ಯಾಕೆ ಏನೇನು ಯೂಸ್ ಮಾಡುತ್ತೆ ಅಂತ ಕೊನೆಗೆ ಹೇಳ್ತೀನಿ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಮುಂಚೆ ಇದು ರೆಸಿಪಿ ಹೇಳ್ಬಿಡ್ತೀನಿ. ಅದು ಹಾಕಿದ ನಂತರ ಒಂದು 30 ml ನಷ್ಟು ಅಲೋವೆರಾ ಜ್ಯೂಸ್ ಅಥವಾ ಲೋಳೆ ರಸ ಏನ್ ಸಿಗುತ್ತಲ್ಲ ಅದನ್ನ 30 ml ನಷ್ಟು ಮಾತ್ರ. ಯಾಕಂದ್ರೆ ಹೈಲುರೋನಿಕ್ ಆಸಿಡ್ ಜೊತೆಗೆ 30 ml ತುಂಬಾ ನೋಡಿ, ಈಗ IBS ಪ್ರಾಬ್ಲಮ್ ಇದ್ದವರು, ಡಯರಿಯಾ ಪ್ರಾಬ್ಲಮ್ ಇದ್ದವರು, ತುಂಬಾ ಗಟ್ ಸೆನ್ಸಿಟಿವ್ ಇದ್ದವರು, ಸ್ವಲ್ಪ ಅಲರ್ಜೀಸ್ ಇದ್ದವರು ಕೂಡ ಈ ಅಲೋವೆರಾ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಬೋದು. ಏನೂ ಪ್ರಾಬ್ಲಮ್ ಇಲ್ಲ, ನಂಗೆ ಅಲೋವೆರಾದಿಂದ ತಗೊಂಡ್ರು ಕೂಡ ನಂಗೆ ಗಟ್ ಇರಿಟೇಷನ್ ಆಗ್ತಾ ಇಲ್ಲ ಅಂದಲ್ಲಿ ಒಂದು 30 ml ಅಲೋವೆರಾ ಜ್ಯೂಸ್ನ ಕೂಡ ಅದಕ್ಕೆ ಹಾಕಿ. ಮತ್ತು 30 ml ಆಮ್ಲ, ನೆಲ್ಲಿಕಾಯಿ ರಸ, ನೆಲ್ಲಿಕಾಯಿ ಜ್ಯೂಸ್, ಆಮ್ಲ ಜ್ಯೂಸ್ ಅಂತ ಸಿಗುತ್ತಲ್ಲ ಅದನ್ನ ಬೇಕಾದ್ರೆ ಕಾನ್ಸಂಟ್ರೇಟ್ ತಗೊಂಡ್ಬಿಟ್ಟು ಅದನ್ನ ಬೇಕಾದ್ರೆ ಯೂಸ್ ಮಾಡೋದು. ನ್ಯಾಚುರಲ್ ಆಗಿ ಮನೆಯಲ್ಲೇ ಬೇಕಾದ್ರೆ ನೆಲ್ಲಿಕಾಯಿನ ರುಬ್ಬಿಟ್ಟು ಒಂದು ಜ್ಯೂಸ್ ಮಾಡಿ ಇಟ್ಕೊಂಡಿರಿ. ಅದನ್ನ ಒಂದು 30 ml ಅಷ್ಟು ಅದಕ್ಕೆ ಸೇರಿಸಿ. ಅದ ನಂತರ ಈ ಒಂದೆಲೆಗ ಸೊಪ್ಪು, ನೀವು ಕೇಳ್ಬೋದು ಸಣ್ಣ ನಿಮ್ಗೆಲ್ಲ ಕಡೆ ಬೆಳೆದಿರ್ತವೆ, ಅದಕ್ಕೆ ನಾವು ಬ್ರಾಹ್ಮಿ ಅಂತ ಕೂಡ ಕರಿತೀವಿ. ಇಲ್ಲ ನಿಮಗೆ ಬ್ರಾಹ್ಮಿದು ಪೌಡರ್ ಸಿಗುತ್ತೆ, ಆ ಬ್ರಾಹ್ಮಿ ಪೌಡರ್ನ ಅಥವಾ ಒಂದೆಲೆಗ ಸೊಪ್ಪಾದ್ರೆ ಒಂದು 2-3 ಎಲೆಗಳನ್ನ ಅದಕ್ಕೆ ಹಾಕಿ. ಇಲ್ಲಾಂದ್ರೆ ನಿಮಗೆ ಪೌಡರ್ ಸಿಕ್ಕಿದ್ರೆ ಆ ಪೌಡರ್ ಮಾಡಿ ಇಟ್ಕೊಳ್ಳಿ, ಸಿಕ್ಕಿದ್ರೆ ಎಲ್ಲದನ್ನು ಆ ಪೌಡರ್ನ ಒಂದು 2 ಚಿಟಿಕೆಯಷ್ಟು ಆ ಒಂದು ಜ್ಯೂಸ್ಗೆ ಹಾಕಿ. ಯಾಕೆಂದ್ರೆ ನಾನು ಕೊನೆಗೆ ಹೇಳ್ತೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ಜೊತೆಗೆ ಬೇಕಾದ್ರೆ ಒಂದು 100 ml ನಷ್ಟು ಒಂದು ಅದಕ್ಕೆ ಎಳನೀರು ಅಥವಾ ನೀವು ಮನೇಲಿ ತೆಂಗಿನಕಾಯಿ ಹೊಡಿತೀರಲ್ಲ ಆ ತೆಂಗಿನಕಾಯಿ ನೀರನ್ನ ಬಿಸಾಕ್ಬೇಡಿ, ಅದನ್ನ ಇಟ್ಕೊಂಡಿರಿ. ಆ ತೆಂಗಿನಕಾಯಿ ನೀರನ್ನ ಅದಕ್ಕೆ ಹಾಕಿ. ಇದಿಷ್ಟು ಅಂಶವನ್ನ ಚೆನ್ನಾಗಿ ಬ್ಲೆಂಡ್ ಮಾಡಿ, ಬೇಕಾದ್ರೆ ಒಂದು ಸಣ್ಣ ಪಿಂಚ್ ಅದಕ್ಕೆ ಟರ್ಮರಿಕ್ ಅಥವಾ ಅರಿಶಿಣದ ಪುಡಿಯನ್ನು ಕೂಡ ಅದಕ್ಕೆ ಸೇರಿಸಿ, ಮತ್ತು ಸ್ವಲ್ಪ ಬೇಕಾದ್ರೆ ನಿಮಗೆ ನಿಂಬೆ ರಸ, ಜೊತೆಗೆ ಸ್ವಲ್ಪ ಬ್ಲಾಕ್ ಸಾಲ್ಟ್ ಅಥವಾ ನೀವೇನ್ ಹೇಳ್ತೀರಾ ಕಪ್ಪು ಉಪ್ಪು, ಅದನ್ನ ಕೂಡ ಅದಕ್ಕೆ ಸೇರಿಸಿ ಚೆನ್ನಾಗಿ ಬ್ಲೆಂಡ್ ಮಾಡಿ ಒಂದು ಹೆಲ್ತಿ ಡ್ರಿಂಕ್ ತರ ಮಾಡ್ಕೊಳ್ಳಿ. ಮಾರ್ನಿಂಗ್ ಹೆಲ್ತಿ ಟಾಕ್ಸಿನ್ಸ್, ಇದು ಕೊಲಾಜನ್ ಬೂಸ್ಟಿಂಗ್ ಡ್ರಿಂಕ್. ಇದು ಸೈಂಟಿಫಿಕಲಿ ಪ್ರೂವನ್ ಡ್ರಿಂಕ್. ನೋಡಿ ವೀಕ್ಷಕರೇ, ಈ ಒಂದೆಲ್ಗ ಅಂತ ಏನಿದೆ ನಾವು ಹೇಳ್ತಾ ಇದೀವಿ, ಅದರಲ್ಲಿ ಇರುವಂತ ಕೆಲವು ಫೈಟೋ ಕೆಮಿಕಲ್ಸ್ ಮತ್ತು ಪಾಲಿಫಿನಾಲ್ಗಳು ನಮ್ಮ ದೇಹವನ್ನ ನ್ಯಾಚುರಲ್ ಆಗಿ ಡಿಟಾಕ್ಸ್ ಮಾಡುತ್ತೆ, ಕ್ಲೆನ್ಸ್ ಮಾಡುತ್ತೆ, ಲಿವರ್ ನ ಕ್ಲೀನ್ ಮಾಡುತ್ತೆ, ಜೊತೆಗೆ ಗ್ಲೂಟಾಥಿಯೋನ್ ಪ್ರೊಡಕ್ಷನ್ ಜಾಸ್ತಿ ಮಾಡುತ್ತೆ. ಈ ಒಂದು ಅಲೋವೆರಾ ಜ್ಯೂಸ್ ನಲ್ಲಿ ಹೈಲುರೋನಿಕ್ ಆಸಿಡ್ ಇರುತ್ತೆ, ಈ ಗ್ಲೂನೆಸ್ ಜಾಸ್ತಿ ಮಾಡುತ್ತೆ. ಇದು ಕೂಡ ಕೊಲಾಜನ್ ನ ಕನ್ವರ್ಷನ್ ಬೂಸ್ಟ್ ಮಾಡುತ್ತೆ ಅಂತ ಕೂಡ ವೈಜ್ಞಾನಿಕ ಪ್ರೂವ್ ಆಗಿದೆ. ಆಮ್ಲದಲ್ಲಿ ಅಥವಾ ಆಮ್ಲ ಜ್ಯೂಸ್ ನಲ್ಲಿ ಹೇರಳವಾಗಿ ವೈಟಮಿನ್ ಸಿ ಇರುತ್ತೆ. ವೈಟಮಿನ್ ಸಿ ನಾನು ಮುಂಚೆನೆ ಹೇಳ್ದಂಗೆ ಈ ಕೊಲಾಜನ್ ನ ಪ್ರೊಡಕ್ಷನ್ ಗೆ ವೈಟಮಿನ್ ಸಿ ಇರಲೇಬೇಕು. ವೈಟಮಿನ್ ಸಿ, ಹೈಲುರೋನಿಕ್ ಆಸಿಡ್ ಮತ್ತು ಗ್ಲೂಟಾಥಿಯೋನ್ 2-3 ಸೇರ್ಕೊಂಡಾಗ್ಲೇನೆ ಈ ಕೊಲಾಜನ್ ಪ್ರೊಡಕ್ಷನ್ ಬೂಸ್ಟ್ ಆಗುವಂಥದ್ದು. ನೋಡಿ, ಕೆಲವರಲ್ಲಿ ನ್ಯಾಚುರಲ್ ಆಗಿ ಕೊಲಾಜನ್ ಬೂಸ್ಟ್ ಆಗುತ್ತೆ, ಆದ್ರೆ ಕೆಲವರು ಸ್ವಲ್ಪ ಈ ತರ ಮೆಜರ್ಸ್ ಮಾಡ್ಕೊಂಡ್ಬಿಟ್ಟು ಅವ್ರ ಚರ್ಮದ ಆರೋಗ್ಯನ ಕಾಪಾಡ್ಕೋಬೇಕಾಗತ್ತೆ. ಜೊತೆಗೆ ನಾನು ಇದು ಹೇಳಿದೆ, ಅನಾನಸ್ ಅಥವಾ ಪೈನಾಪಲ್ ಏನ್ ಹೇಳಿದೆ, ಅದರಲ್ಲಿ ಬ್ರೊಮೆಲಿನ್ ಅಂತ ಹೇಳ್ಬಿಟ್ಟು ಒಂದು ಎನ್ಸೈಮ್ ಇರುತ್ತೆ. ಈ ಎನ್ಸೈಮ್ ಬಹಳ ಮುಖ್ಯ. ನೋಡಿ, ನಮ್ಮ ಸ್ಕಿನ್ ರಿಪೇರ್ ಆಗ್ಲಿಕ್ಕೆ ಎಲ್ಲದಕ್ಕೂ ನ್ಯಾಚುರಲ್ ನಮ್ಮ ದೇಹದಲ್ಲೇ ಪ್ರೊಡ್ಯೂಸ್ ಮಾಡುವಂತ ಎನ್ಸೈಮ್ಸ್. ನೀವು ಕೇಳಿರ್ಬೋದು ಪೈನಾಪಲ್ ಎಲ್ಲ ಈಗ ಎನ್ಸೈಮ್ಸ್ ಗಳಲ್ಲಿ ಪೈನಾಪಲ್ ಫ್ಲೇವರ್ ಅಂತ ಹಾಕಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಈ ಎನ್ಸೈಮ್ಸ್ ಹೇರಳವಾಗಿ ಸಿಗೋದು, ಬ್ರೊಮೊಲಿನ್ ಅಂತ ಎನ್ಸೈಮ್ ಸಿಗೋದು ಈ ಪೈನಾಪಲ್ ನಲ್ಲೇ. ಹಾಗಾಗಿ ಸ್ಕಿನ್ ರಿಪೇರ್ ಆಗ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ. ಜೊತೆಗೆ ಕುಕುಂಬರ್ ಅಥವಾ ಸೌತೆಕಾಯಿ ತುಂಬಾ ಒಂದು ನೀರಿನ ಅಂಶ ಒಳಗೊಂಡಿರುತ್ತೆ. ಒಳ್ಳೆ ಹೈಡ್ರೇಷನ್, ನಮಗೆ ಒಳ್ಳೆಯ ಒಂದು ಹೈಡ್ರೇಟಿಂಗ್ ಆಗಿ ಇರ್ಲಿಕ್ಕೆ, ನಮ್ಮ ಚರ್ಮ ಹೈಡ್ರೇಟಿಂಗ್ ಆಗಿರ್ಲಿಕ್ಕೆ ಕೊಲಾಜನ್ ಹೋಗ್ಬಿಟ್ಟು ಆ ಜಾಗದಲ್ಲಿ ಸೇರ್ಕೋಬೇಕು, ಅಥವಾ ನಮ್ಮ ಜಾಯಿಂಟ್ಗಳಿಗೆ ಸೇರ್ಬೇಕು, ನಮ್ಮ ಕೂದಲಿಗೆ ಸೇರ್ಬೇಕು ಅಂದ್ರೆ ಸರಿಯಾದ ಹೈಡ್ರೇಷನ್ ಬಹಳ ಮುಖ್ಯ. ಹಾಗಾಗಿ ಈ ಕುಕುಂಬರು, ಪೈನಾಪಲ್ಲು, ಈ ಒಂದು ಒಂದೆಲಗ, ಆಮ್ಲ ಜ್ಯೂಸು ಮತ್ತು ನಿಮ್ಮ ಅಲೋವೆರಾ ಜ್ಯೂಸು ಮತ್ತು ಈ ಎಳನೀರು ಅಥವಾ ತೆಂಗಿನ ನೀರನ್ನ ಸೇರಿಸ್ಬಿಟ್ಟು ಒಂದು ಹೆಲ್ತಿ ಡ್ರಿಂಕ್ ಆಗಿ ಮಾಡಿಕೊಂಡು, ಜೊತೆಗೆ ಸ್ವಲ್ಪ ಉಪ್ಪು ಅಥವಾ ನಿಂಬೆ ರಸ ಅಥವಾ ಜೇನುತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಇದನ್ನ ಸೇವಿಸ್ತಾ ಬರೋದ್ರಿಂದ ಕೇವಲ 1 ವಾರದಲ್ಲೇ ನಿಮ್ಮ ಚರ್ಮದಲ್ಲಿ ಸ್ವಲ್ಪ ಬದಲಾವಣೆಗಳು ಕಾಣಿಸುತ್ತೆ. ನಿಮ್ಮ ಕಣ್ಣು ಕ್ಲಿಯರ್ ಆಗ್ತಾ ಬರುತ್ತೆ, ನಿಮ್ಮ ಕೂಲಿನ ಹೆಲ್ತ್ ಚೆನ್ನಾಗಿ ಆಗ್ತಾ ಬರುತ್ತೆ, ನೀವು ಜಾಸ್ತಿ ಎನರ್ಜೈಸ್ ಆಗಿ ಫೀಲ್ ಮಾಡಕ್ ಶುರು ಮಾಡ್ತೀರಾ, ನೀವು ಸ್ವಲ್ಪ ಯಂಗ್ ಆಗಿ ಫೀಲ್ ಆಗಿ ಶುರು ಆಗ್ತೀರಾ. ಅದೇ ನೀವು ಕಂಟಿನ್ಯೂಸ್ ನಿಯಮಿತವಾಗಿ ಯೂಸ್ ಮಾಡ್ತಾ ಬಂದಲ್ಲಿ 1 ಅಥವಾ 2 ತಿಂಗಳ ಕಾಲ ನಿಮ್ಮ ಏಜು ರಿವರ್ಸ್ ಆಗ್ತಾ ಬರೋದ್ರಲ್ಲಿ ಯಾವ ಸಂಶಯನೂ ಇಲ್ಲ. ಯಾಕಂತ ಹೇಳಿದ್ರೆ ಇದು ಇಷ್ಟು ಕೂಡ ಆಂಟಿ ಆಕ್ಸಿಡೆಂಟ್ಸು, ಆಂಟಿ ಏಜಿಂಗು, ಆಂಟಿ ಇನ್ಫ್ಲಮೇಟರಿ ಆಗಿ ಕೆಲಸ ಮಾಡುತ್ತೆ. ಜೊತೆಗೆ ಬಹಳ ಒಂದು ಹಿಡನ್ ಬೆನಿಫಿಟ್ ಅಂದ್ರೆ ಇದ್ರಲ್ಲಿ ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಎಸ್ಪೆಷಲಿ ನಿಮಗೆ ಗಟ್ ಹೆಲ್ತ್ ಇಶ್ಯೂಸ್ ಇದ್ದವರು ಈ ಅಲೋವೆರಾನ ಬೇಕಾದ್ರೆ ಸ್ಕಿಪ್ ಮಾಡಿ, ಕೆಲವು ಸೆನ್ಸಿಟಿವಿಟಿ ಇದ್ದವರು ತುಂಬಾ ಹುಳಿ ಪದಾರ್ಥಗಳು ಆಗಲ್ಲ ಅಂದ್ರೆ ಈ ಆಮ್ಲ ಜ್ಯೂಸ್ನ ಬೇಕಾದ್ರೆ ಸ್ಕಿಪ್ ಮಾಡ್ಬೋದು, ಒಂದೊಂದು ಸ್ಕಿಪ್ ಮಾಡ್ಬೋದು. ಆದ್ರೆ ಈ ಎಲ್ಲ ಒಂದು ಅಡ್ಜಸ್ಟ್ ಆಗಿರೋರು ನಿಮ್ಮ ಗಟ್ ಚೆನ್ನಾಗಿದೆ, ಈ ನಿಮ್ಮ ಗಟ್ ಹೆಲ್ತ್ನ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು, ನಿಮ್ಮ ಲಿವರ್ನ ಡಿಟಾಕ್ಸಿಫೈ ಮಾಡ್ಕೋಬೇಕು, ನಿಮ್ಮ ದೇಹದಲ್ಲಿರುವಂತಹ ತ್ಯಾಜ್ಯ ವಸ್ತುಗಳನ್ನ, ನಿಮ್ಮ ರಕ್ತದ ಒಂದು ಕಲ್ಮಶಗಳನ್ನು ತೆಗೆದುಹಾಕಬೇಕು, ಅಥವಾ ನಿಮ್ಮ ಥೈರಾಯ್ಡ್ ಸಮಸ್ಯೆ ಇದ್ದಲ್ಲಿ ಅದಕ್ಕೂ ಕೂಡ ಇದು ಬಹಳ ಒಳ್ಳೆ ಕೆಲಸವಾಗಿ ಪರಿಣಮಿಸಿದೆ. ಜೊತೆಗೆ ಮೇನ್ಲಿ ಇದು ಕಣ್ಣಿನ ರೋಗಗಳು, ಕಣ್ಣಲ್ಲಿ ತುಂಬಾ ನೋಡಿ ತುರಿಕೆ ಇರುತ್ತೆ, ನವೆ ಇರುತ್ತೆ, ನೀರು ಬರ್ತಾ ಇರುತ್ತೆ, ಯಾವಾಗಲೂ ರೆಡ್ನೆಸ್ ಇರುತ್ತೆ, ಅಂಥವರಿಗೆ ಇದು ಲಿವರ್ ಕ್ಲೀನ್ ಮಾಡೋದ್ರಿಂದ, ಬ್ಲಡ್ ಕ್ಲೀನ್ ಮಾಡೋದ್ರಿಂದ ಕಣ್ಣಿನ ಕಾಂತಿ ಇನ್ನೂ ಜಾಸ್ತಿ ಆಗುತ್ತೆ.
ಇದರಲ್ಲಿ ಇರುವಂಥ ಇಷ್ಟು ಇಂಗ್ರೀಡಿಯೆಂಟ್ಸ್ ಅಲ್ಲಿ ಒಳ್ಳೆ ಪಾಲಿಫಿನಾಲ್ಗಳು, ಒಳ್ಳೆ ಫೈಟಿಕ್ ಕೆಮಿಕಲ್ಸ್ಗಳು, ಒಳ್ಳೆ ಮಿನರಲ್ಸ್ಗಳು, ಒಳ್ಳೆ ಖನಿಜಾಂಶಗಳು, ಒಳ್ಳೆ ವೈಟಮಿನ್ಸ್ಗಳು ಇರೋದ್ರಿಂದ ಇದು ನಮ್ಮ ಓವರ್ ಆಲ್ ಬಾಡಿಯ ಒಂದು ಜಾಯಿಂಟ್ನ ಮೆಕಾನಿಸಮ್ ಇರ್ಬೋದು, ನಮ್ಮ ಕೂದಲಿನ ಮೆಕಾನಿಸಮ್ ಇರ್ಬೋದು, ಅದು ಟ್ರಿಗರ್ ಮಾಡುತ್ತೆ. ನಮ್ಮ ಕೂದಲು ಕೊಲಾಜನ್ ಯಾಕೆ ಬೇಕು ಅಂತ ಹೇಳಿದ್ರೆ, ಬುಡ ಗಟ್ಟಿಯಾಗಿರ್ಬೇಕು ಅಂದ್ರೆ ಕೊಲಾಜನ್ ಬಹಳ ಮುಖ್ಯ. ಅದನ್ನ ಸೇರಿಸಬೇಕು ಅಂತ ಹೇಳಿದ್ರೆ ಈ ಹೈಲುರೋನಿಕ್ ಆಸಿಡ್ ಅಂತ ಏನ್ ಹೇಳಿದ್ರೆ ಈಗ ಅಲೋವೆರಾದಲ್ಲಿ ಇದೆಯಲ್ಲ, ಅದು ಹೆಲ್ಪ್ ಮಾಡುತ್ತೆ. ಈ ಕುಮಾರಿ ಅಂತ ಹೇಳ್ತೀವಿ, ಅಲೋವೆರಾ ನಿಮ್ಗೆಲ್ಲ ಗೊತ್ತಿದೆ, ಅದನ್ನ ತಗೊಳ್ಳೋದ್ರಿಂದ ಕೂದಲಿಗೆ ಬಹಳ ಇಂಪಾರ್ಟೆಂಟ್ ಅದು. ಈ ಗ್ಲೂ ಲೈಕ್ ಸಬ್ಸ್ಟೆನ್ಸ್ ಇರೋದ್ರಿಂದ ನಮ್ಮ ಕೂದಲಿನ ಆರೋಗ್ಯ ಇನ್ನೂ ಚೆನ್ನಾಗುತ್ತೆ. ಜೊತೆಗೆ ಈಗ ನಾವು ಈ ಕುರ್ಕುಮಿನ್ ಅಂತ ಹೇಳಿದೆ, ಅಥವಾ ನಾನು ಅರ್ಶನದ ಪುಡಿ ಅಂತ ಹೇಳಿದೆ, ಸ್ವಲ್ಪ ಒಂದೆರಡು ಚುಟುಕಿ ಹಾಕಿ ಅಂತ ಇದು ನಮ್ಮ ಜಾಯಿಂಟ್ ಹೆಲ್ತ್, ನಮ್ಮ ಈ ಕೊಲಾಜನ್ ಟೈಪ್ 1, ಟೈಪ್ 2, ಟೈಪ್ 3 ಅಂತ ಎಲ್ಲ ಏನು ಹೇಳ್ತೀವಿ, ಇದು ಸಪರೇಟ್ ಆಗಿ ಬೇರೆ ಬೇರೆ ತರ ಕೊಲಾಜನ್ಸ್ ಇರ್ತವೆ ಸಪ್ಲಿಮೆಂಟ್ ಆಗಿ. ಆದ್ರೆ ನಮ್ಮ ದೇಹಕ್ಕೆ ನಾವು ಪ್ರೊಡಕ್ಷನ್ ಮಾಡಬೇಕು. ಹೊರಗಡೆ ತಗೊಳ್ಳೋದು ಬೇರೆ ವಿಷಯ. ನಿಮಗೆ ಎಲ್ಲ ಸಪ್ಲಿಮೆಂಟ್ ಸಿಗುತ್ತೆ, ಸುಮಾರು ಜನ ಸಪ್ಲಿಮೆಂಟ್ ತಗೊಳ್ತಾ ಇರ್ತೀರಾ. ಆಕ್ಚುಲಿ ನ್ಯಾಚುರಲ್ ಆಗಿ ಗೊತ್ತಿರುತ್ತೆ ನಿಮಗೆ, ಕೊಲಾಜನ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಹಂಗಾಗುತ್ತೆ ಹಿಂಗಾಗುತ್ತೆ ತಗೊಳ್ತಾ ಇರ್ತೀರಾ. ಆದ್ರೆ ನಿಮ್ಮ ದೇಹನೇ ಕೊಲಾಜನ್ ನ ಬೂಸ್ಟ್ ಮಾಡಲಿಕ್ಕೆ ಈ ಒಂದು ಹರ್ಬಲ್ ಹೆಲ್ತ್ ಡ್ರಿಂಕ್ ಅಥವಾ ಒಂದು ಜ್ಯೂಸು ತುಂಬಾ ಸಹಾಯವನ್ನು ಮಾಡುತ್ತೆ. ಈ ರೆಸಿಪಿಯನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ, ಮಿನಿಮಮ್ 1 ತಿಂಗಳು ಮಾಡಿ. ನಿಮ್ಮ ಚೇಂಜಸ್ ಏನು ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ನಾನು ಹೇಳಿದ ಇಷ್ಟು ಕೂಡ ಸ್ವಲ್ಪ ವೈಜ್ಞಾನಿಕ ವಿಶ್ಲೇಷಣೆ ಒಂದಿಗೆ ಕೂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಇದರೆಲ್ಲ ರಿಸರ್ಚ್ ಆಗಿ ಬಂದಿರುವಂತಹ ಒಂದು ಟಾಪಿಕ್ನೇ ತಗೊಂಡು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಇದೇ ತರ ಮತ್ತೊಂದು ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.